100 days English challenge ಅಲ್ಲಿ this is day 7. The function is at Monday. In Monday na, at Monday na, on Monday na? Correct ಆಗಿ ನೋಡೋಣ ಬನ್ನಿ. The meeting is at Monday. ಇದು ಕರೆಕ್ಟಾ? At, on, in. ಇದನ್ನ ನಾವು ಟೈಮ್ ಪ್ರಪೋಸಿಷನ್ಸ್ ಅಂತ ಕರಿತೀವಿ. ಇದನ್ನ ಹೇಗೆ ಯೂಸ್ ಮಾಡೋದು ನೋಡೋಣ ಬನ್ನಿ. at ನ ನಾವು ಹೇಗೆ ಯೂಸ್ ಮಾಡ್ತೀವಿ? ಯೂಶಲಿ ನಾವು ದಿನದಲ್ಲಿ ಕ್ಲಾಕ್ ನೋಡ್ಕೊಂಡು ಟೈಮ್ ಹೇಳಬೇಕಾದ್ರೆ ಯೂಸ್ ಮಾಡ್ತೀವಿ. at 9 o'clock, at 10 o'clock, at 11 o'clock, at 12 o'clock. ಇಲ್ಲ ಅಂದ್ರೆ at noon ಅಂತ ಯೂಸ್ ಮಾಡ್ತೀವಿ, ಇಲ್ಲ at night ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಆನ್ ಎಲ್ಲಿ ಯೂಸ್ ಮಾಡ್ತೀವಿ? ಆನ್ ಇಸ್ ಯೂಸ್ ಟು ಟಾಕ್ ಅಬೌಟ್ ದ ಡೇಸ್ ಆಫ್ ದ ವೀಕ್. ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ವೆನಸ್ಡೇ, ಆನ್ ಥರ್ಸ್ಡೇ. ಇಲ್ಲ ಯಾವ್ದಾದ್ರು ಫೆಸ್ಟಿವಲ್ ಡೇಸ್ ಅಥವಾ ಈವೆಂಟ್ಸ್ ಇದ್ರೆ ನಾವು ಯೂಸ್ ಮಾಡ್ಬೋದು. ಆನ್ ದಿವಾಲಿ, ಆನ್ ಕ್ರಿಸ್ಮಸ್, ಆನ್ ನ್ಯೂ ಇಯರ್, ಈ ತರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ದಿಸ್ ಇಸ್ ಯೂಸ್ ಟು ಟಾಕ್ ಅಬೌಟ್ ಇಯರ್ಸ್. ಇನ್ 2020, ಇನ್ 2021, ಇನ್ 2023, ಈ ತರ ನಾವು ಯೂಸ್ ಮಾಡ್ತೀವಿ. ಇನ್ ಇಸ್ ಆಲ್ಸೋ ಯೂಸ್ ಟು ಟಾಕ್ ಅಬೌಟ್ ಮಾರ್ನಿಂಗ್, ಆಫ್ಟರ್ನೂನ್ ಅಂಡ್ ಈವ್ನಿಂಗ್. ಇನ್ ದ ಮಾರ್ನಿಂಗ್, ಇನ್ ದಿ ಆಫ್ಟರ್ನೂನ್, ಇನ್ ದಿ ಈವ್ನಿಂಗ್, ಈ ತರ ಯೂಸ್ ಮಾಡ್ಬೋದು. ದ ಮೀಟಿಂಗ್ ಸ್ಟಾರ್ಟ್ಸ್ -9 AM. ಇದಕ್ಕೆ ಕರೆಕ್ಟ್ ಆನ್ಸರ್ ನ ಕಮೆಂಟ್ ಮಾಡಿ. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.